ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದೆ ಮಾಧ್ಯಮ ನಿರ್ಬಂಧ ವಿಚಾರ. ಮಾಧ್ಯಮ ನಿರ್ಬಂಧವನ್ನ ಪ್ರಸ್ತಾಪ ಮಾಡಿದ್ದಾರೆ ಕೃಷ್ಣ ಬೈರೇಗೌಡ. ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಈಗಾಗಲೇ ವಿಧಾನಸಭೆಯಲ್ಲಿ ದೃಶ್ಯ ಮಾಧ್ಯಮಗಳ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ನಿರ್ಬಂಧ ವಿಚಾರವನ್ನ ಕೃಷ್ಣ ಬೈರೇಗೌಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಸ್ಪೀಕರ್ ವಿರುದ್ಧ ನೇರವಾಗಿ ಗುಡುಗಿದ್ದಾರೆ ಸಿದ್ದರಾಮಯ್ಯ ಅವರು. ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಳ್ತಿದ್ದೀರಿ, ರಬ್ಬರ್ ಸ್ಟ್ಯಾಂಪ್ ನೀವು ಆಗಿದ್ದೀರಿ, ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಾ ಇರುವ ನಿಮ್ಮ ಉದ್ದೇಶ ಏನು ಅಂತ ಹೇಳಿ ತೀವ್ರ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಗಲಾಟೆ ಮಧ್ಯೆ ವರದಿಯನ್ನ ಮಂಡಿಸಿದ್ದಾರೆ ಸಿಎಂ ಹಾಗೆಯೇ ಸಚಿವರುಗಳು. ಗದ್ದಲದ ಪರಿಣಾಮ ಸದನವನ್ನ ಮುಂದೂಡಿಕೆ ಮಾಡಲಾಗಿತ್ತು. ಕಲಾಪ ಸಲಹಾ ಸಮಿತಿ ಸಭೆಯಲ್ಲೂ ಕೂಡ ಗದ್ದಲ ಏರ್ಪಾಡಾಗಿತ್ತು. ಕರ್ನಾಟಕದ ಅರ್ಧ ಭಾಗದಷ್ಟು ಪ್ರವಾಹದಲ್ಲಿ ತುತ್ತಾಗಿದೆ. ಈಗ ಹಿಂದೆಂದೂ ಕಂಡು ಕಾಣದಂತ ಪ್ರವಾಹ ಆಗಿದೆ. ವಿಷಯ ಬಗ್ಗೆ ಚರ್ಚೆ ಮಾಡಬಹುದು. ಪೇಪರ್ ಮಂಡಿಸೋದು ಆಮೇಲೆ ಮಂಡಿಸಿ. ವಿರೋಧ ಪಕ್ಷ ನೀವು ಹಕ್ಕಿನ ಉಲ್ಲಂಘನೆ ಇದು. ಹಕ್ಕಿನ ಉಲ್ಲಂಘನೆ ಇದು. ನಿಯಮಾವಳಿಗೆ ವಿರುದ್ಧವಾದ ನಿರ್ಣಯ ಇದು. ಈ ತರ ಪ್ರಜಾಪ್ರಭುತ್ವವನ್ನ ಹತ್ಯೆ ಮಾಡ್ತಕ್ಕಂಥ ಕೆಲಸ ಚಂದ್ರಕಾಂತ್ ಗೌಡ, ಚೆನ್ನಪ್ಪಗೌಡ ಇಲ್ಲಿಗೆ ಪರಿಹಾರ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಹಾಗೂ ಬಂಡವಾಳ ನಮ್ಮ ವಿಧಾನಸಭಾ ಸದಸ್ಯರು ಸದನದ ಗಮನಕ್ಕೆ ತರಲಾಗಿದೆ. ನಿಮ್ಮ ಪೀಠದಿಂದ ಅನ್ಯಾಯ ಆಗ್ತಾ ಇರೋದು. ಈಗ ಸದನವನ್ನ ಮುಂದೂಡಿ ದಮನ ಮಾಡ್ತಾ ನಿಯಮ 60ರ ಅಡಿನಲ್ಲಿ ನಿಲುವಳಿ ಸೂಚನೆಗೆ ನೋಟಿಸ್ ಕೊಟ್ಟಿದ್ದೀನಿ ಸ್ಪೀಕರ್ ಕಚೇರಿಗೆ. ಆದರೆ ಈ ಸ್ಪೀಕರು ನಾನು ಸಬ್ಮಿಷನ್ ಮಾಡ್ತಾ ಇದ್ರು ಕೂಡ ಕಿವಿಗೂ ಹಾಕಳ್ದೇನೆ ಯಾರಿಂದಲೋ ನಿರ್ದೇಶನ ಪಡ್ಕೊಂಡವ್ರ ತರ. ಐ ಡೋಂಟ್ ನೋ ವೆದರ್ he has been dictated by RSS or dictated by somebody else. ಅಲ್ಲಿ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡಲಿಕ್ಕೆ, ಪೇಪರ್ಸ್ನ ಸಬ್ಮಿಟ್ ಮಾಡಲಿಕ್ಕೆ ಮುಂದಾಗ್ತಾರೆ. ದಿಸ್ ಈಸ್ ಟೋಟಲಿ ಆಂಟಿ ಡೆಮಾಕ್ರಸಿ, ಟೋಟಲಿ